ಓಂ ಶ್ರೀ ಸಾಯಿ ಭಗವತಿ ಜ್ಯೋತಿಷ್ಯಂ ಚಾನಲ್ಗೆ ಸ್ವಾಗತ ವೀಕ್ಷಕರೇ. ನಾನು ನಿಮ್ಮ ರವೀಂದ್ರ ಭಟ್ ಮಾತನಾಡ್ತಾ ಇರೋಂಥದ್ದು. ನೋಡಿ, ಮಾಕಳಿ ಬೇರು ಮತ್ತು ವಿಳೆದೆಲೆಯಿಂದ ನಾವು ಇವತ್ತು ಹೇಗೆ ನಾವು ಇಷ್ಟಪಟ್ಟಂಥವರನ್ನು ಒಂದು ಸುಲಭವಾಗಿ ನಮ್ಮ ದಾರಿಗೆ ಬರಮಾಡ್ಕೊಳ್ಳುವಂತಹ ಒಂದು ಅತಿ ಸರಳವಾದಂತಹ ಒಂದು ಪುರಾತನವಾದಂತಹ ಈ ಮಾಕಳಿ ಬೇರಿನ ತಂತ್ರವನ್ನು ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ ವೀಕ್ಷಕರೇ. ನೋಡಿ, ಈ ಮಾಕಳಿ ಬೇರು ಅನ್ನೋಂಥದ್ದು ಅತಿ ಪುರಾಣವಾದಂಥ ಒಂದು ಬೇರಾಗಿರ್ತದೆ ವೀಕ್ಷಕರೇ. ಈ ಬೇರು ಅತಿ ಪ್ರಿಯವಾದದ್ದು ಶಿವನಿಗೆ, ಆಯಿತಾ. ಈ ಬೇರಿನಿಂದ ನಾವು ಬೇರ್ಪಟ್ಟವರನ್ನು ನಾವು ಹೇಗೆ ಒಂದು ಮಾಡಬಹುದು ಅನ್ನಂತಹ ಒಂದು ಈ ಸರಳ ತಂತ್ರಗಾರಿಕೆಯನ್ನು ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಇಷ್ಟಪಟ್ಟಂಥ ಪ್ರೇಮಿಗಳಾಗಿರ್ಬೋದು, ಅಥವಾ ಗಂಡ ಹೆಂಡತಿ ನಡುವೆ ಕಲಹಗಳಾಗಿರ್ಬೋದು, ಅಥವಾ ಮನೆಯಲ್ಲಿ ಯಾರಾದರೂ ಮಕ್ಕಳು ಮಾತು ಕೇಳದಲೇ ಇರೋಂಥವ್ರಾಗಿರ್ಬೋದು, ಅಥವಾ ಯಾವುದೇ ಥರದ್ದು ವ್ಯಕ್ತಿಗಳು ನಿಮಗೆ ಒಟ್ಟು ವಿರುದ್ಧವಾಗಿ ನಿಂತಿದ್ದಾರೆ ಅನ್ನೋಂಥದ್ದಾದರೆ ಈ ಸರಳವಾದಂತಹ ಒಂದು ಪ್ರಯೋಗವನ್ನು ಮಾಡಿ ವೀಕ್ಷಕರೇ. ಅವರಾಗವರೇ ನಿಮ್ಮ ಬಳಿ ಒಟ್ಟು ಹುಡಿಕೊಂಡು ಬರೋದ್ರಲ್ಲಿ ಯಾವುದೇ ಥರದ್ದು ಒಂದು ಸಂಶಯ ಇಲ್ಲ. ಹಾಗಾದರೆ ಯಾವ ವಾರ ಮಾಡಿದ್ರೆ ಈ ಒಂದು ತಂತ್ರ ನಮಗೆ ಫಲಿಸುತ್ತೆ ಅನ್ನೋಂಥದ್ದಾದರೆ ವೀಕ್ಷಕರೇ, ನೋಡಿ, ಈ ಒಂದು ಯಂತ್ರವನ್ನು ನೀವು ಶುಕ್ರವಾರ, ಭಾನುವಾರ ಮತ್ತು ಮಂಗಳವಾರ, ಆಯಿತಾ. ಶುಕ್ರವಾರ, ಭಾನುವಾರ ಮತ್ತು ಮಂಗಳವಾರದಂದು ಈ 3 ದಿನದಲ್ಲಿ ಯಾವುದಾದ್ರೂ ಒಂದು ದಿನ ನೀವು ಈ ಒಂದು ತಂತ್ರಗಾರಿಕೆಯನ್ನು ಮಾಡಿ ನೀವು ಇಷ್ಟಪಟ್ಟಂಥವ್ರು ನಿಮ್ಮ ಬಳಿ ಬರೋದ್ರಲ್ಲಿ ಯಾವುದೇ ಥರದ್ದು ಒಂದು ಸಂದೇಹ ಇಲ್ಲ. ಹಾಗಾದರೆ ಯಾವ ರೀತಿ ಇದನ್ನು ಮಾಡ್ಬೋದು ಅನ್ನೋಂಥದ್ದಾದರೆ, ಮೊದಲಿಗೆ ನೀವು ಒಂದು ವೀಳ್ಯದ ಎಲೆಯನ್ನು ತೆಗೆದುಕೊಳ್ಳಿ ವೀಕ್ಷಕರೇ, ಆಯಿತಾ. ಒಂದು ವೀಳ್ಯದ ಎಲೆಯನ್ನು ತೆಗೆದುಕೊಳ್ಳಿ. ಆ ವೀಳ್ಯದ ಎಲೆಯ ಮೇಲೆ ಭಾಗದಲ್ಲಿ ನೀವು ನೋಡಿ, ಇಲ್ಲಿ ನಾನು ನಿಮಗೆ ಡಿಸ್ಪ್ಲೇನಲ್ಲಿ ತೋರಿಸ್ತಾ ಇರೋಂಥ ಒಂದು ರೀತಿಯಲ್ಲಿ ಕ್ಲೀಂ ರೀಂ ಯಂ ಮಂ ಅನ್ನಂತಹ ಒಂದು ಈ 4 ಬೀಜ ಮಂತ್ರಾಕ್ಷರಗಳನ್ನು ಬರ್ಕೊಡಿ, ಆಯಿತಾ. ಕ್ಲೀಂ ರೀಂ ಯಂ ಮಂ ಅನ್ನಂತಹ ಈ ಬೀಜ ಮಂತ್ರಾಕ್ಷರಗಳನ್ನು ವೀಳ್ಯದೆಲೆಯ ಮೇಲ್ಭಾಗದಲ್ಲಿ ಬರ್ಕೊಂಡು ವೀಕ್ಷಕರೇ, ಅದಕ್ಕೆ ಸ್ವಲ್ಪ ಅರಿಶಿಣ ಕುಂಕುಮವನ್ನು ಹಚ್ಚಿ ಸ್ವಲ್ಪ ಪೂಜೆಯನ್ನು ಮಾಡಿ ಎಲೆಗೆ, ಆಯಿತಾ. ಎಲೆಗೆ ಪೂಜೆ ಮಾಡಿದ ನಂತರ ಈ ಮಾಕಳಿ ಬೇರಿನ 2 ತುಂಡನ್ನು ತೆಗೆದುಕೊಳ್ಳಿ. ಆ 2 ತುಂಡಿನಲ್ಲಿ ಒಂದರ ಮೇಲೆ ನಿಮ್ಮ ಹೆಸರು ಮತ್ತು ಇನ್ನೊಂದರ ಮೇಲೆ ನೀವು ಇಷ್ಟಪಟ್ಟಂಥವರು, ಅಂದರೆ ನೀವು ಬರಬೇಕಾಗಿರೋಂಥವರ ಹೆಸರನ್ನು ಬರೀರಿ. ಆ 2 ತುಂಡಿನ ಮೇಲೆ ಹೆಸರನ್ನು ಬರೆದ ಆದ ನಂತರ ಆ ಮಾಕಳಿ ಬೇರಿಗೂ ಕೂಡ ನೀವು ಸ್ವಲ್ಪ ಗಂಧವನ್ನು ಹಚ್ಚಿ, ಅರಿಶಿಣ ಕುಂಕುಮವನ್ನು ಹಚ್ಚಿ, ಅದಕ್ಕೂ ಕೂಡ ಸ್ವಲ್ಪ ಪೂಜೆಯನ್ನು ಮಾಡಿಬಿಟ್ಟು ವೀಕ್ಷಕರೇ, ಒಂದು ಹಳದಿ ದಾರದಿಂದ ನೀವು ಅದನ್ನು ಸಂಪೂರ್ಣವಾಗಿ ವೀಳ್ಯದೆಲೆ ಮತ್ತು ಮಧ್ಯಭಾಗದಲ್ಲಿ ಆ ಬೇರನ್ನು ಇಟ್ಬಿಟ್ಟು ಸಂಪೂರ್ಣವಾಗಿ ಅದನ್ನು ಮಡಚಿ ನೀವು ಒಂದು ರೋಲ್ ಥರ ಮಾಡಿಬಿಟ್ಟು ಅದನ್ನು ನೀವು ಆ ಒಂದು ಹಳದಿ ದಾರದಲ್ಲಿ ಸಂಪೂರ್ಣವಾಗಿ ಒಂದು ಗಂಟನ್ನು ಕಟ್ಟಿ, ಆಯಿತಾ. ಈ ಗಂಟನ್ನು ಕಟ್ಬಿಟ್ಟು ನೀವು ವೀಕ್ಷಕರೇ ಮಲಗುವಂತಹ ನಿಮ್ಮ ಕೋಣೆಯ ಜಾಗದಲ್ಲಿ, ಅಂದರೆ ನಿಮ್ಮ ಮಲಗುವಂತಹ ಜಾಗದಲ್ಲಿ ತಲೆ ದಿಂಬಿನ ಕೆಳಭಾಗದಲ್ಲಿ ಅಥವಾ ನಿಮ್ಮ ಮಲಗುವಂತಹ ಕೋಣೆಯಲ್ಲಿ ಯಾವುದಾದ್ರೂ ಒಂದು ದಿಕ್ಕಿನಲ್ಲಿ, ಯಾವುದಾದ್ರೂ ಒಂದು ಮೂಲೆಯಲ್ಲಿ ಅದನ್ನು ಸಂಪೂರ್ಣವಾಗಿ ಅದನ್ನು ಜಾಗೃತಿಯಾಗಿ ನೀವು ಅದನ್ನು ಇಡಿ, ಆಯಿತಾ. ಎಷ್ಟು ದಿನ ಇಡಬೇಕಪ್ಪ ಅನ್ನೋಂಥದ್ದಾದರೆ ನೀವು ಅದನ್ನು ಕರೆಕ್ಟಾಗಿ ನೀವು ಒಂದು 3 ದಿನ ನೀವು ಅದನ್ನು ಇಡಿ, ಆಯಿತಾ. 3 ದಿನ ಇಟ್ಟ ಮೇಲೆ ಅದನ್ನು ಹೊರಗಡೆ ತೆಗೆದುಬಿಟ್ಟು ವೀಕ್ಷಕರೇ ಸಂಪೂರ್ಣವಾಗಿ ನೀವು ಅದನ್ನು ನೀವು ಹಳದಿ ದಾರದಲ್ಲಿ ಕಟ್ಟಿರ್ತೀರಿ ವೀಳ್ಯದೆಲೆ ಮತ್ತು ಆ ಮಾಕಳಿ ಬೇರನ್ನು, ಅವನ್ನು ಸಂಪೂರ್ಣವಾಗಿ ತೆಗೆದುಕೊಂಡು ಹೋಗ್ಬಿಟ್ಟು ನೀವು ಹರಿಯುವಂತಹ ಒಂದು ಗಂಗೆ, ಆಯಿತಾ. ಹರಿಯುವಂತಹ ಒಂದು ಗಂಗೆ ಅಥವಾ ನೀರಂದರೆ ಆ ಸ್ಥಳ, ಗಂಗಾ ಸ್ಥಳಕ್ಕೆ ತೊಗೊಂಡೋಗಿ ನೀವು ಅದನ್ನು ವಿಸರ್ಜನೆ ಮಾಡಿಬಿಟ್ಟು ನೀವು ಬನ್ನಿ ವೀಕ್ಷಕರೇ. ನೀವು ಕಣ್ಣು ಮುಚ್ಚಿ ಕಣ್ಣು ಬಿಡೋದ್ರ ಒಳಭಾಗದಲ್ಲಿ ನೀವು ಇಷ್ಟಪಟ್ಟಂತಹ ವ್ಯಕ್ತಿ ನಿಮ್ಮ ಕಣ್ಣ ಮುಂದೆ ನಿಂತಿರ್ತಾರೆ. ಇದು ಖಚಿತವಾದಂತಹ ಒಂದು ಪರಿಹಾರ ಮಾರ್ಗವಾಗಿದೆ. ಖಂಡಿತವಾಗಲೂ ಇದರ ಪ್ರಯೋಜನವನ್ನು ಪಡ್ಕೊಳ್ಳಿ ವೀಕ್ಷಕರೇ. ನಿಮಗೆ ಏನೇ ವಿಚಾರಗಳು ಕೇಳುವಂಥದ್ದಿದ್ದರೆ, ನಿಮ್ಮ ಮನೆಯಲ್ಲಿ ಒಂದು ಗಂಡ ತಾಪತ್ರೆ ಇರ್ಬೋದು, ಶತ್ರುಬಾಧೆ ಇರ್ಬೋದು, ಯಾವುದೇ ಥರದ್ದು ಸಮಸ್ಯೆಗಳು ಇದ್ದರೆ ನೀವು ಈ ಡಿಸ್ಪ್ಲೇನಲ್ಲಿ ಕಾಣ್ತಾ ಇರೋಂತಹ ಒಂದು ನಂಬರಿಗೆ ನೀವು ಕಾಲ್ ಮಾಡಿ ಒಂದು ಪರಿಹಾರವನ್ನು ನೀವು ಪಡ್ಕೋಬೋದು ವೀಕ್ಷಕರು. ನೀವು ಇನ್ನೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ವಿಡಿಯೋನು ಕೂಡ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅನ್ನೋಂಥದ್ದು ವೀಕ್ಷಕರೇ. ನಮಸ್ಕಾರ, ಧನ್ಯವಾದಗಳು.